ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಇದ್ದ ಹನುಮಂತನಿಗೆ ವಿಶೇಷವಾದ ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಬನ್ನಿ ಏನಿದು ಅಧಿಕಾರ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಈ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಇವತ್ತು ಗೌತಮಿ ಜಾಧವ್ ಅವರು ಕ್ಯಾಪ್ಟನ್ಸಿ ಆದ ಮೇಲೆ ಗೌತಮಿ ಜಾಧವ್ ತಂಡ ಹಾಗೆ ಹನುಮಂತ ತಂಡ ಎಂಬ ಎರಡು ತಂಡಗಳನ್ನ ವಿಭಜನೆ ಮಾಡಿತ್ತು. ಸೊ ಈ ತಂಡಗಳನ್ನ ಟಾಸ್ಕ್ ಆಡಲು ಉಸ್ತುವಾರಿಗಳಾಗಿ ರಜತ್ ಮತ್ತು ತ್ರಿವಿಕ್ರಮ್ ಅವರನ್ನ ನೇಮಿಸಲಾಗಿತ್ತು. ಸೊ ಟಾಸ್ಕ್ ನಡೆಯುವ ವೇಳೆ ಕಿತ್ತಾಡಿಕೊಂಡಂತಹ ಸ್ಪರ್ಧಿಗಳಿಗೆ ಏಕಾಏಕಿ ಟಾಸ್ಕ್ ರದ್ದಾಗುತ್ತಾ ಅನ್ನುವ ಅನುಮಾನ ಕೂಡ ಎಡೆ ಮಾಡಿಕೊಟ್ಟಿತ್ತು. ಸೊ ಈ ಒಂದು ಟಾಸ್ಕ್ ನಲ್ಲಿ ಹನುಮಂತ ಹಾಗೂ ತಂಡ ಗೆದ್ದು ಇವತ್ತು ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಹನುಮಂತ ಅವರ ತಂಡ ಗೆದ್ದಿದ್ದು ಹನುಮಂತ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಬಿಗ್ ಬಾಸ್ ಅವರು. ಬಿಗ್ ಬಾಸ್ ಕೊಟ್ಟ ಸೂಚನೆ ಏನಪ್ಪಾ ಅಂದ್ರೆ, ಕ್ಯಾಪ್ಟನ್ ಆಗಲು ನಿಮ್ಮ ತಂಡದ ಒಬ್ಬರ ಸದಸ್ಯರನ್ನ ಆಯ್ಕೆ ಮಾಡಬೇಕು ಎಂದು ಆದೇಶ ಕೊಡುತ್ತೆ. ಹಾಗಾಗಿ ಹನುಮಂತು ಭವ್ಯಗೌಡ ಅವರನ್ನ ಹೆಸರನ್ನ ಹೇಳಿ ಕ್ಯಾಪ್ಟನ್ ಆಗಲು ಸೂಚಿಸಿದ್ದಾರೆ. ಇದು ನಿಜವಾದ ಒಂದು ಪ್ರಾಮಾಣಿಕವಾದ ಆಟ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಗೌತಮಿ ಜಾಧವ್ ಅವರ ತಂಡ ಸೋಲನ್ನು ಒಪ್ಪಿಕೊಂಡು ಇದೀಗ ಅವರ ತಂಡದಿಂದ ಯಾರು ಕೂಡ ಕ್ಯಾಪ್ಟನ್ಗೆ ಆಯ್ಕೆ ಆಗಿರುವುದಿಲ್ಲ. ಹಾಗಾಗಿ ಸೋತಿರುವಂತಹ ಗೌತಮಿ ಜಾಧವ್ ಅವರ ತಂಡದಿಂದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಆಯ್ಕೆ ಮಾಡುವಂತಿಲ್ಲ. ಹಾಗಾಗಿ ಆ ಸದಸ್ಯನನ್ನ ಗುರುತಿಸಬೇಕಾಗಿತ್ತು. ಹಾಗಾಗಿ ಗೌತಮಿ ಅವರು ಮಂಜು ಅವರನ್ನ ತೆಗೆದುಕೊಂಡಿದ್ದು ಒಂದು ಆಶ್ಚರ್ಯಕರ ವಿಚಾರ ಅಂತ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ಕೊನೆಗೂ ಮುಕ್ತಾಯ ಆಗಿದೆ ವೀಕ್ಷಕರೇ. ಈ ಒಂದು ಮುಕ್ತಾಯ ಆದರೂ ಕೂಡ ಹನುಮಂತನಿಗೆ ವಿಶೇಷವಾದ ಪವರ್ ಕೊಟ್ಟಿದ್ದು ನಿಜಕ್ಕೂ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.